ನಮ್ಮ ಅಕ್ಕ ಮನೆ ಹೋಮ್ ಟೂರ್. ನಮ್ಮ ಅಕ್ಕ ಮನೆಯಲ್ಲಿ ಹೋಮ ಮಾಡ್ತಿದ್ದಾರೆ. ಸಂಜೆ ಬೆಟರ್ ಮಾಡೋಣ ಈಗ. ಮಲ್ಕೊಂಡ್ಬಿಟ್ಟಿದ್ದೆ. ನೀವು ಮಲ್ಕೊಂಡ್ರಾ? ಇದನ್ನೆಲ್ಲ ಬೀಳಿಸ್ಬಿಟ್ಟು ಅವ್ರು ಇಲ್ಲಿ ಇಟ್ಟಿದ್ವಿ ನಾವು. Hi, so welcome back to my new vlog, guys. ಇವತ್ತಿನ vlog ಶುರು ಮಾಡ್ತಿರೋದು ನಮ್ಮ ಮನೆ ಕೆಳಗಿಂದ. ನಮ್ಮ ಅಕ್ಕ ಮನೆಗೆ ಹೋಗ್ಬೇಕು. ಹಿಂಗೆ ಹೋಗ್ತಾವೆ ನೋಡಿ. ಈಗ ನಮ್ಮ ಅಕ್ಕ ಮನೆಗೆ ಹೋಗ್ಬೇಕು. ನಮ್ಮ ಅಕ್ಕ ಮನೆಯಲ್ಲಿ ಹೋಮ ಮಾಡ್ತಿದ್ದಾರೆ. ಯಾಕೆ ಅಂದರೆ ಹೊಸ ಮನೆ ಅವರು ಇನ್ನೊಂದು ರೆಂಟೆಡ್ ಹೌಸ್ಗೆ ಶಿಫ್ಟ್ ಆಗಿದ್ದಾರೆ. ಸೊ ಈಗ ಇದ್ದಿದ್ದು ಮನೆ ಸಕ್ಕ ದೂರ ಆಯಿತು. ಈಗ ಬಂದಿರೋ ಮನೆ ಸ್ವಲ್ಪ ಹತ್ರ ಇದೆ. ಸೊ ಬೆಳಗ್ಗೆ 9 ಗಂಟೆ ಕರೆದಿದ್ದವ್ರು 10 ಗಂಟೆ ಆಗಿದೆ. ನಂಗೆ ಹುಷಾರಿಲ್ಲ, ಕೋಲ್ಡು ನೋಡಲ್ಲ, ಕಣ್ಣಲ್ಲಿ ಹಂಗೆ ನೀರು ಹೆಂಗೆ ಬರ್ತೈತೆ ನೋಡಿ. ಸೊ ಸ್ವಲ್ಪ ಲೇಟಾಗಿ ಹೋಗ್ತಾ ಇದ್ದೀನಿ, ಬಟ್ ಸ್ಟಿಲ್ ಲೆಟ್ಸ್ ಗೋ ಗೈಸ್. ಸೊ ವ್ಲಾಗ್ ಎಡಿಟ್ ಮಾಡ್ಕೊಂಡು ಕೂತಿದ್ದೆ ಕಾರಲ್ಲಿ. ನಮ್ಮ ಅಕ್ಕ ಮನೆ ಇನ್ನೂ ಒಂದು 10 ನಿಮಿಷ 4 ಕಿಲೋಮೀಟರ್ ತೋರಿಸ್ತಾ ಇದೆ. ನಾಗರಬಾವಿ ನಮ್ಮ ಸಿನ ಅಂಬ್ಲಿ ಕುಡಿಬೇಕಂತೆ, ಅದಕ್ಕೆ ಹಿಡಿತವನಿಲ್ಲ. ಅಂಬ್ಲಿ ಸಿಗುತ್ತೆ, ಅಂಬ್ಲಿ ಕುಡಿಯೋಕೆ ಹಿಡಿತವ್ರು ಇಬ್ರು. ನಾನು ಕಣ್ಣಲ್ಲಿ ಎಲ್ಲ ಕಡೆ ನೀರು ಹಿಡಿತೈತೆ, ಹಿಡಿಯೋಕ್ಕೆ ಮನಸ್ಸಾಗ್ತಿಲ್ಲ. ಫುಲ್ ಟಯರ್ಡ್ ಫೀಲಿಂಗು. 10 ನಿಮಿಷದಿಂದ 17 ನಿಮಿಷ ಮಾಡ್ಬಿಟ್ಟ. ಎಲ್ಲಿ ಹೋಗ್ತಾ ಇತ್ತು ನೋಡು ಅಲ್ಲಿ. ಹಿಂಗೆ ಹೋಗ್ಬೇಕಾಗಿದ್ದವನು ಸ್ಟ್ರೈಟ್ ಬಂದ್ಬಿಟ್ಟ, ಬ್ರಿಡ್ಜ್ ಹತ್ಬಿಟ್ಟವನೇ. ಇವಾಗ ಏನು ಮಾಡೋಕ್ಕಾಗಲ್ಲ. 3 ನಿಮಿಷ ದಾರಿ ಓಡಿಸ್ಬಿಟ್ಟು ಈಗ 8 ನಿಮಿಷ ಆಯ್ತು ನೋಡು ಅಂತ ತೋರಿಸ್ತಾನೆ. 17 ನಿಮಿಷದಲ್ಲಿ 3 ನಿಮಿಷ ಹೋದ್ರು. 10 ನಿಮಿಷ ಓಡಿಸಿದ್ಯಾ ನೀನು? 10 ನಿಮಿಷ ಓಡಿಸಿದ್ಯಾ? 10 ನಿಮಿಷ ಓಡಿಸ್ಕೊಂಬಂದ. ಈಗ 7 ನಿಮಿಷ ತೋರ್ಸೋ ಅಂದ್ರೆ 7 ನಿಮಿಷ ಆಗಿರುತ್ತೆ. ಹಿಂಗೆ ಕೆಳಗೆ ಈಗ ಮತ್ತೆಲ್ಲರೂ ಹೋಗ್ಬಿಟ್ಯಾ? ಹಿಂಗೆ ಕೆಳಗೆ ಹೋಗ್ಬೇಕು. ಏನ್ ಗೈಸ್, ಅಯ್ಯೋ ಜೊತೆ ಅಕ್ಕಪಕ್ಕ ಇರಲ್ಲ, ಸ್ವಲ್ಪ ಸ್ಮಾರ್ಟ್ ಇರ್ಬೇಕು ಗೈಸ್. ನೋಡ್ಕೊಂಡು ಸೆಲೆಕ್ಟ್ ಮಾಡಿ ಫ್ರೆಂಡ್ಸ್. ಹೋಗ್ಬಿಡಪ್ಪ, ಇಲ್ಲ ಕೆಲಸ ಮಾಡಿ ನಾವು ಇಳಿತೀವಿ. ಇಲ್ಲ ನೀನ್ ಇಳ್ಬಿಡು, ನನ್ ಕಾರ್ ಇದೆ, ನೀನ್ ಇಳಿದ್ಬಿಡು, ನಾವು ಹೋಗ್ತೀವಿ. ಹೋಗ್ಬಿಡು ಗೈಸ್. ಸ್ಟ್ರೈಟ್ ಇದೆ ದಾರಿ. ಇದು ನೋಡ್ರಿ ಹಿಂಗ್ ತೋರಿಸ್ತೈತೆ. ಎಲ್ಲಿಂದ ಹೋಗ್ತಾನೆ ಇವನು? ಯಾವ್ದೋ ಒಂದು ಸ್ಟ್ರೈಟಾ ಕೆಳಗೆ ಸರ್ವಿಸ್ ರೋಡ್ ಗೈಸ್. ನಮ್ಮ ಸಂಜೆ ಬ್ರೇಕಪ್ ಆದಾಗ ಒಂದು ಟೈಮಲ್ಲಿ, ಸಂಜೆ ಮಾತ್ರ ಅಂತಲ್ಲ, ನಮ್ದು ಅಷ್ಟೇ, ನಮ್ದು ಒಂದು ಟೈಮಲ್ಲಿ ಬ್ರೇಕಪ್ ಆದಾಗ, ಹಳೆ ಬ್ರೇಕಪ್ಗಳು ಹೊಸಾದ್ ಬಿಡಿ, ಹಳೆ ಬ್ರೇಕಪ್ಗಳಾದಾಗ ಸತ್ಯ ಹೋಗ್ಬಿಡ್ತೀವಿ. ಅವ್ರಿಲ್ಲ ಅಂದ್ರೆ ಅವರೇ ಎಲ್ಲ ಅಲ್ಲ. ಸಂಜಯ್ ಅನ್ಸರಿ ನನ್ ಮುಂದೆ ಹತ್ತಿರೋದು ಇದೆ, ನಾನು ನೋಡಿದೀನಿ. ನೆನ್ಪಿದೆ ಸಂಜಯ್ ಅವ್ರು ಹತ್ತಿದ್ ನೀನು? ಫುಲ್ ಬಿಕ್ಕಳ್ಸ್ಕೊಂಡು ಅಳ್ತಾವನೆ, ಬಿಟ್ಟಿರಕ್ ಆಗಲ್ಲ ಹಂಗೆ ಹೆಂಗೆ ಅಂತ. ಇವಾಗ ನೆನ್ಪಾಗ್ತಾರ ಸಂಜಯ್? ಮುಗ್ದೋಯ್ತು ಅಷ್ಟೇ, ಮುಗಿದ ಅಧ್ಯಾಯ ಅದು. ಈಗ ಹೊಸ ಅಧ್ಯಾಯ ಅಂದ್ರೆ ಅಷ್ಟೇ. ಇವರೇ ಇಷ್ಟಪಟ್ಟಿದ್ದು ನಾನು, ಜೊತೆಗಿದ್ರೆ ಹಿಂಗಿರೋದು ಅಂತ ಇದೆಯಾ? ಅಷ್ಟೇ. ಸೊ ನೀವ್ ಯಾರು ಬ್ರೇಕಪ್ ಫೇಸ್ ಇಂದ ಹೋಗ್ತಿದ್ರೆ ನಿಮ್ಗೂ ಅಷ್ಟೇನೆ ಇವಾಗ ಒಂಚೂರು ಆ ಫೀಲಿಂಗ್ ಇರುತ್ತೆ. ದಾಟ್ ಬಂದ್ಬಿಡಿ, ಅವರೇ ಎಲ್ಲ ಅನ್ನೋ ಫೀಲಿಂಗ್ ಇರುತ್ತೆ. ರೈಟ್, ಅವರೇ ಎಲ್ಲ ಅನ್ನೋ ಫೀಲಿಂಗ್ ಇರುತ್ತೆ. ಬಟ್ ಅವರೇ ಎಲ್ಲ ಅಲ್ಲ, ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ ಅಷ್ಟೇ ಸರಿ ಹೋಗಕ್ಕೆ. ಅಂಡ್ ಈ ಫೇಸ್ ಏನಿದೆ ಅದನ್ನ ಎಂಜಾಯ್ ಮಾಡಿ. ಓ ಕಿಡ್ನಾಪ್ ಮಾಡೋ ಗಾಡಿ ನಮ್ಮ ಸ್ಕೂಲ್ ಟೈಮಲ್ಲಿ ಕಿಡ್ನಾಪ್ ಗಾಡಿ ಇದು. ಸೊ ಇದೊಂದು ಫೇಸ್, ಎಂಜಾಯ್ ಮಾಡಿ. ಆ್ಯಂಡ್ ಟೆಲ್ ಯುವರ್ ಸೆಲ್ಫ್, ಎಲ್ಲ ಸರಿ ಹೋಗುತ್ತೆ. ಬ್ರೇಕಪ್ ಟೀಮ್ ಅವ್ರಿಗಿದು ವಿಡಿಯೋ. ಬನ್ನಿ ಈಗ ನಮ್ಮ ಅಕ್ಕ ಮನೆ ಎಷ್ಟು ದೂರ ನಮಶ ಮ್ಯಾಪೇ ತೋರಿಸ್ತಾ ಇಲ್ವಲ್ಲ. ಪರವಾಗಿಲ್ಲ, ಸ್ವಲ್ಪ ಹತ್ರ ಆದ್ರೂ ಬಂದಿದ್ದಾರೆ ನಮ್ಮ ಅಕ್ಕ ಬಾಬಾ. ಈಗ ಮನೆ ಇಲ್ಲಿಗೆ ಮಾಡ್ಕೊಂಡಿದ್ದಾರೆ. ಮುಂಚೆ 35 ಕಿಲೋಮೀಟರ್ ಹೋಗ್ಬೇಕಿತ್ತು, ಇವಾಗ ಎಷ್ಟು ಕಿಲೋಮೀಟರ್ ಇದೆ ಗೊತ್ತಿಲ್ಲ, ನೋಡೋಣ ಬನ್ನಿ. ಎಷ್ಟು ವರ್ಷ? 10 ಕಿಲೋಮೀಟರ್ ಮನೆಯಿಂದ 14 ಕಿಲೋಮೀಟರ್. ಓಯ್ ಸೂಪರ್ ಗೈಸ್, 14 ಕಿಲೋಮೀಟರ್. ಅಂಡ್ ಇದು ನಾಗರಬಾವಿ ಬರ್ಬೋದು, ಟ್ರಾಫಿಕ್ ಇರುತ್ತೆ ಇಲ್ಲೂ ಒಂಚೂರು ಅವಾಗ. ಬಟ್ ಬೆಳಗ್ಗೆನೆ ಬಂದ್ಬಿಡ್ಬೋದು, ಇಲ್ಲ ನೈಟ್ ಬಂದ್ಬಿಡ್ಬೋದು, ಅವಾಗ ಈಸಿ ಇರುತ್ತೆ. ಯಾರ್ಯಾರು ನಾಗರಬಾವಿಯಿಂದ ಈ ವಿಡಿಯೋ ನೋಡ್ತಾ ಇದ್ದೀರಾ ಕಮೆಂಟ್ ಹಾಕಿ, ನಾಗರಬಾವಿ ಟೀಮ್ ಅಂತ. ಈಗ ನಮ್ಮ ಅಕ್ಕ ಬಾವನು ನಾಗರಬಾವಿ ಶಿಫ್ಟ್ ಆಗಿದ್ದಾರೆ. ಸೊ ರೀಚ್ ಆಗಿದ್ದೀವಿ ನಮ್ಮ ಅಕ್ಕ ಮನೆ ಹತ್ರ, ಲಿಫ್ಟಲ್ಲಿ ಇದ್ದೀವಿ. ಇವನು ಅಪ್ಡೇಟ್ ಕೊಡ್ತಾ ಇದ್ದಾನೆ ಮುದ್ದುಗೆ, ರೀಚ್ ಆಗಿದ್ದಾನೆ ಅಂತ. ರೀಚ್ ಆದೆ ಮುದ್ದು, ಬಂದೆ ಮುದ್ದು. ಯಾವ ಫ್ಲೋರು? ಗೊತ್ತಿದ್ದೀನಿ, 2, 3 ಗೊತ್ತಾಗ್ಲಿಲ್ಲ ಯಾವ್ದು. ಸೆಕೆಂಡ್ ಫ್ಲೋರ್. 2, 3 2 ಹೊತ್ಬಿಟ್ಟಿದ್ದೀರಾ? ನೋಡೋಣ, 2, 3 5 ಆಗುತ್ತೆ. ನನ್ನ ಪ್ರೋಟೀನ್ ಹಾಕೊಂಡ್ಬಂದಿದ್ದೀನಿ ಗೈಸ್. ಇದೇ ಮನೆ. ಓ ಪೂಜೆ ಎಲ್ಲ ಮುಗ್ದೋಗ್ಬಿಟ್ಟಿದೆ, ತುಂಬಾ ಬೇಗ ಬಂದ್ಬಿಟ್ಟಿದ್ದೀವಿ ನಾವು. ಈಗ ಹೋಗಿತಾರೆ, ಉಗಿಸ್ಕೋಬೇಕು. ಮುಂದೆನೆ ಖಾಲಿ ಸೈಟ್ ಇಟ್ಟವ್ರು ನೋಡಿ. ಅಮ್ಮ ಚಿಕ್ಕು ಹಾಲು ಅಂತ ಈ ರೇಂಜಿಗಿದೆ. ಚಿಕ್ಕು ಹಾಲು ಅಂತಿರಲ್ಲ ನೀವು. ನೋಡಿ ಗೈಸ್, ನಮ್ಮ ಅಕ್ಕ ಮನೆ ಹೋಮ್ ಟೂರ್ ಅವಳ ಬ್ಲಾಗಲ್ಲಿ ಬರೋಕ್ ಮುಂಚೆ ನಾನೇ ಮಾಡ್ಬಿಡ್ತೀನಿ. ಖಾಲಿ ಇದ್ದಾಗ ಹೋಮ್ ಟೂರ್, ಇನ್ನೂ ಶಿಫ್ಟ್ ಆಗಿಲ್ಲ ಗೈಸ್. ಸೊ ಇದು ಹಾಲು, ಇದು ಗೌಡ್ರ ಮನೆ. ನಮಸ್ಕಾರ ಗೌಡ್ರೆ. ಹಾಯ್ ಹಬ್ಬ ಜೋರ ಗೌಡ್ರೆ. ಇನ್ನು ಶಿಫ್ಟಿಂಗ್ ಯಾವಾಗ? ಶಿಫ್ಟಿಂಗ್ ಹೌದಾ? ಹಿಂಗೆ ಹೋದ್ರೆ ಇಲ್ಲಿ ಅಮ್ಮ ಸಿಗ್ತಾರೆ. ಅಮ್ಮ ಹಾಯ್, ಹ್ಯಾಪಿ ಗಣೇಶ ಹಬ್ಬ.
ಆಮೇಲೆ ಅಲ್ಲಿ ದೇವ್ರ ಮನೆ, ಇಲ್ಲಿ ಕಿಚನ್ನು. ಎಲ್ಲಿ ನಮ್ಮ ಅಕ್ಕ? ಇದು ಇನ್ನೊಂದು ರೂಮು. ಮತ್ತೆ ಇದು ಯಾರು? ಇದು ವಾಶ್ರೂಮು. ಎಲ್ಲಿ ಗೈಸ್ ಹೋಮ್ ಟೂರ್ ಮಾಡಿ ನಮ್ಮ ಅಕ್ಕ ಇಲ್ಲಿ ಮಲ್ಕೊಂಬಿಟ್ಟವಳ ನೋಡಿ ಗೈಸ್. ನಮ್ಮ ಅಕ್ಕ ಮಲ್ಕೊಂಬಿಟ್ಟವಳೆ. ಹೋಮ್ ಟೂರ್ ಮಾಡ್ತಾ ಇದೀನಿ. ಇದೊಂದು ರೂಮು, ಇಲ್ಲಿ ಒಳಗೊಂದು ವಾಶ್ರೂಮು. ನನಗೂ ಜ್ವರ, ನನಗೆ ಕೋಲ್ಡು, ಜ್ವರ, ಕೆಮ್ಮು. ನಮ್ಮ ಅಕ್ಕ ನೋಡಿ ರೈಸ್, ರಿಯಲ್ ರಕ್ತ ಹಚ್ಕೊಂಡು ಹುಟ್ಟಿರೋ ಅಕ್ಕ. ಜ್ವರ ನನಗೂ ಅವಳಿಗೂ. ಇವನ್ಗೆ ಏನು ಇಲ್ಲ, ಹಂಗಂದ್ರೆ ಇವನ್ನ ಎತ್ತಾಕೊಂಬಂದಿರೋದು ಎಲ್ಲಿಂದನು. ನಾ ಅಪ್ಪಂಗೆ ಕೇಳ್ಬೇಕು. ಜ್ವರನಾ? ಮಲ್ಕೊಂಬಿಡ ಹಂಗೆ ಮಲ್ಕೊಂಬಿಡು. ಎಲ್ಲ ಹಾಲು ನಾವು ಬರಕ್ ಮುಂಚೆ ಎಲ್ಲ ಮಾಡ್ಬಿಟ್ಟಿದ್ದಿಲ್ಲ ನೋಡ್ರೆ. ಲಾಸ್ಟಿಗೆ ಬಂದಿದ್ದೀವಿ ಅಂತೀರಾ? ಜ್ವರ ಆಯ್ತು, ಎದ್ದಳಕ್ಕಾಗಿಲ್ಲ. ಗೈಸ್ ನೋಡಿ, ಫುಲ್ ಖಾಲಿ ಇದೆ ಮುಂದೆ ಜಾಗ. ಒಳಗೆ ಹಿಂಗೆ ಹೋದ್ರೆ ನೋಡಿ ಸಗದಾಗ ಗಣೇಶ ಬಿಡ್ಸಿದ್ದಾರೆ. ರಂಗೋಲಿ ಇಲ್ಲ, ಅದನ್ನು ಸಕದಾಗ ಮಾಡಿದಾರಲ್ಲ. ಇದು ಅಮ್ಮ ರಿಯಾಕ್ಷನ್ ಸಕದಾಗಿತ್ತು. ಅಯ್ಯಯ್ಯೋ ನಮ್ಮ ಅಕ್ಕ ಹೋಗ್ಬಿಟ್ಲಾ. ಕಣ್ ತೆಗ್ದವಳೆ. ಶಾ ಕರೆಕ್ಟಾಗಿ ಮಲ್ಗಿದ್ರೆ ಈ ಟೈಮಲ್ಲಿ ಚೆನ್ನಾಗಿರೋದು. ಶಾ ಕಣ್ ಬಿಟ್ಬಿಟ್ಟವಳೆ. ಲುಂಗಿ ಹಾಕೋ ಮಲ್ಗವಳೆ ನಮ್ಮ ಅಕ್ಕ. ಲುಂಗಿ ಹಚ್ಕೊಂಡ್ ಮಲ್ಗವಳೆ ನೋಡಿ. ವ್ಲಾಗರ್ ನಮ್ಮ ಅಕ್ಕ ಸಖತ್. ಆಗ್ಲೇ ವೈಫೈ ಹಾಕ್ಸ್ಬಿಟ್ಟವಳೆ ಗೈಸ್. ಬರಕ್ ಮುಂಚೆ ವೈಫೈ. ಏನ್ ಕೊಡ್ರೆ ಇದು? ಮನೆಗೆ ಇನ್ನೂ ಏನು ತಂದಿಲ್ಲ ಅಂದ್ರೆ ವೈಫೈ ಫಸ್ಟ್ ನೋಡಿ ಇವಳಿಗೆ. ಕೊಟ್ರೆ ನಂಗೆ ಬೇಡ, ಥ್ಯಾಂಕ್ ಯು, ಬಟ್ ಡಯಟ್ ಅದೆಲ್ಲ ತಿನ್ಬೋದು, ಡಯಟ್ ಫುಡ್ ಅದು. ನಮ್ಮ ಅಕ್ಕಗೂ ಕೋಲ್ಡ್ ಅಂತ, ಅದಕ್ಕೆ ನಾನು ಟ್ಯಾಬ್ಲೆಟ್ ಕೊಡ್ತಾ ಇದ್ದೀನಿ. ಊಟ ಮಾಡಿದ್ಯಾ? ಊಟ ಮಾಡಿದ್ಮೇಲೆ ಟ್ಯಾಬ್ಲೆಟ್ ತಿನ್ಬೇಕು. ಸ್ಟಾಕ್ ಇಟ್ಕೊಂಡು ಮಾಡ್ತಾ ಇದ್ದೀನಿ ಟ್ಯಾಬ್ಲೆಟ್. ಪ್ರಾಬ್ಲಮ್. ಓ ಬ್ರೋ ಅಲ್ಲಮ್ಮ, ಎಲ್ಲಿ ಪಾರ್ಟಿ ಹೊಸ ಮನೆದು? ಫುಲ್ಲ ಗೈಸ್. ನಮ್ಮ ಸಿಸಿನೂ ಡಯಟ್ ಮಾಡ್ತಾವನಂತೆ. ಡಯಟ್ ಮಾಡ್ತಿದ್ದೇನಾ? ಯಾವಾಗಿಂದ? ಏನೇನು ತಿಂತಾರಲ್ಲ? ಏನು ತಿಂದಿಲ್ಲ ಇನ್ನು. ಅಂಬ್ಲಿ ಬಿಡ್ತದೆ ಅದಕ್ಕೆ. ಅಲ್ಲ ಏನೇನು ತಿನ್ಬಾರ್ದು? ಜಂಕ್ ಫುಡ್ ತಿನ್ನಲ್ಲ ಮೇನ್. ದೂರ ಇರೋ ಮಾತಾಡೋ. ಅಲ್ಲ ಫ್ರೆಶ್ ಫುಡ್ ತಿಂತೀಯಾ? ಜಂಕ್ ಫುಡ್ ತಿನ್ನಲ್ಲ, ಫ್ರೆಶ್ ಫುಡ್. ಫ್ರೂಟ್ಸ್ ತಿಂತೀಯಾ? ನಮ್ಮ ಅಕ್ಕ ಕೂತ್ಕೋಬೇಕು ಅಂತ ನಾನು ಮ್ಯಾಟ್ ಹಾಕ್ತೀನಿ. ಸೋನು ಬಾ ಸೋನು, ರೇಟ್ ಬರೋಲ್ಲ. ನಮ್ಮ ಅಕ್ಕ ಕೂತ್ಕೊಳ್ಳಿ. ಬಾ ಸೋನು ಬಾ. ಕೋಲ್ಡ್ ಆಗಿದೆಲ್ಲ ನಿಮ್ಗೆ. ಮೇಲೆ ಕೂತ್ಕೋಬಾರ್ದು, ಕೋಲ್ಡ್ ಆಗುತ್ತೆ. ಬಾ. ಇಲ್ಲ ಆ ಕಡೆ ಶಿಫ್ಟ್ ಮಾಡೋಣ. ಎದಳು. ಅಲ್ಲೊಂದಿದ್ಯಾ? ಓಕೆ ಹಂಗೆ ನಾನು ಸ್ವಲ್ಪ ಜರ್ಕಳ. ಎಲ್ಲ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀವಿ. ನಿಮ್ಮ ಮನೇಲಿ ಫಸ್ಟ್ ಬ್ರೇಕ್ಫಾಸ್ಟ್ ಇದು. ಫಸ್ಟ್ ಬ್ರೇಕ್ಫಾಸ್ಟ್ ಇವ್ರ ಮನೇಲಿ. ಒಳ್ಳೆ ಬೇಡ ಬಂದು ತಿಂತಾವ್ ನೋಡಿ ನಮ್ಮ ಅಪ್ಪ ಅಮ್ಮ. ಹಿಂಗೆ ಹೇಳಿನೇ ಎದೆ ಹಿಡ್ಕೊಂಡ್ ಮಲಗಿದ್ದೀನಿ. ನೆನ್ಪಿದ್ಯಾ? ಯಾರಿಗಾರು ಹುಷಾರಿಲ್ಲ ಅಂದ್ರೆ ಎಷ್ಟು ರೇಗಿಸ್ತಿದ್ದ ಗೊತ್ತಾ? ಎಷ್ಟು ರೇಗಿಸ್ತಿದ್ದ. ಇವಾಗ ನೋಡು, ಜಾಬಲ್ಲಿ ಮಾತ್ರ ಇಟ್ಕೊಂಡು ಮಾಡ್ತಾ ಇದ್ದೆ. ದಿನ ತಿನ್ಲೇಬೇಕು. ಏನು ನೋಡೋಣ ಗೊತ್ತಾ, ನನ್ನ ಲೈಫಲ್ಲಿ ನಾನು ಹಾಸ್ಪಿಟ್ಲಿಗೆ ಹೋಗಲ್ಲ ಕಣೋ. ಹೋಗ್ತಾ ಇಲ್ಲ ಕೊಟ್ರವನು, ಹಾಸ್ಪಿಟ್ಲಿಗೆ ಹೋಗ್ತಾ ಇರ್ಲಿಲ್ಲ. ಹೋಗೋದು ಹೋದ ಒಂದೇ ಸರಿ ಹೋಗೇ ಬಿಡ್ತಾನೆ ಅನ್ಕೊಂಡ್ಬಿಟ್ವಿ. ಹಂಗ ಹೋದ. ರೇಗಿಸ್ತೀಯ ಯಾರಿಗಾದ್ರು? ರೇಗ್ಸು ನಮ್ಮ ಅಕ್ಕಗೆ ರೇಗ್ಸು. ತೋರ್ಸು ರೇಗಿಸ್ತೀಯ ಜನರನ್ನ. ತೋರ್ಸು ನೀನೇ ಎಲ್ರಿಗೂ ಪಾಠ ನೋಡಿ. ದಿನ ಜೇಬಲ್ಲಿ ಇಟ್ಕೊಂಡು ಓಡಬೇಕು. ದಿನ ತಿನ್ಬೇಕು ತಾನೆ. ಒಂದಿನ ತಿಂದಿಲ್ಲ ಅಂದ್ರೆ 2 ದಿನ ತಿನ್ನಿಲ್ಲ. ಹೌದಾ? ಬಿ.ಪಿ ಅಲ್ಲ, ಒಂಥರ ಹಂಗೆ ಕಂಟ್ರೋಲ್. ಇಲ್ಲಿ ಫೋಟೋ ಶೂಟ್ ನಡೀತಾ ಇದೆ. ನಂದು ಆಯ್ತು. ಫೋಟೋ ಶೂಟ್ ನಡೀತಾ ಇತ್ತು ಇಲ್ಲಿ. ಮುಸ್ತಫಾ ಮುಸ್ತಫಾ. ಜುಟ್ಟಲ್ಲ ನಿಂದು ಸಂಜಯ್?
ಸರಿ ಗೈಸ್, ಸಂಜಯ್ಗೆ ಲೈಫಲ್ಲಿ ಆಗದೆ ಇರೋ ಒಂದು ವಸ್ತು ಅಂದರೆ ಯಾವುದು ಗೈಸ್? ಹೂ ನೋಸ್ ಸಂಜಯ್ ಬೆಟರ್ ಮಾಡೋಣ ಈಗ. ಸಂಜಯ್ ಕ್ವಶನ್ ಕೇಳ್ತಾನೆ, ನಾನು ಸೈಲ್ ಆನ್ಸರ್ ಮಾಡ್ತೀನಿ ಆಯ್ತಾ? ಇನ್ನು ಜೋರಾಗಿ ಕೇಳಿ ಕ್ವಶನ್. ಅದೇ ರೂಮ್ಗೆ ಹೋಗೋಣ ಬಾ, ಇಲ್ಲಿ ಜೋರಾಗಿ ಕೇಳಿಸಲ್ಲ. ಹಾಂ ಬರ. ಹೂ ನೋಸ್ ಸಂಜಯ್ ಬೆಟರ್ ಆಯ್ತಾ? ನಾನಾ ನನ್ನ ತಮ್ಮನ? ಹೊಸ ಬಿಲ್ಡಿಂಗ್ ಕಣೋ ಪಾಪ, ಎಗ್ಗರ್ಸ್ ಓದಿರೋಳು ಈಗ. ಸಂಜಯ್ ನೀನು 5 ಕ್ವಶನ್ ಕೇಳು, 5ರಲ್ಲಿ ಯಾರು ಜಾಸ್ತಿ ಕರೆಕ್ಟಾಗಿ ಆನ್ಸರ್ ಮಾಡ್ತಾರೆ ಅವ್ರಿಗೆ ನೀನು ರಾತ್ರಿ ಕೊಡ್ಬೇಕು ಪಾರ್ಟಿ. ಓಕೆ ಪಾರ್ಟಿ ರೆಡಿ? ಸರಿ, ಫಸ್ಟ್ ಅದೇನೆ. ಫಸ್ಟ್ ಕ್ವಶನ್ ಏನು? ಅದೇ ಕೇಳುತ್ತಲ್ಲ, ನೀನ್ ಕೇಳು. ಇಷ್ಟ ಆಗ್ತಿರೋದು ಒಂದು ವಸ್ತು. ಈಗ ಪಾಚಂಗೆ ಫಸ್ಟ್ ಹೇಳಿದ. ನಾನ್ ಕ್ವಶನ್ ಹೆಂಗೆ ಫಸ್ಟ್ ಹೆಂಗೆ ಹೇಳೋದು ಮತ್ತೆ? ನನಗಲ್ಲಪ್ಪ, ಫಸ್ಟ್ ಅನ್ಬೇಕು. ಆಮೇಲೆ ಇದು ಇಷ್ಟವಾದ ಊಟ ಯಾವುದು? ಬಿರಿಯಾನಿ. ಬೇಳೆ ಸರ್ ಇಲ್ಲ. ಚಿತ್ರಾನ್ನ, ಇಡ್ಲಿ, ಪಲಾವ್. ಸೌತ್ ಇಂಡಿಯನ್ ಮೀಲ್ಸ್ ತರಕಾರಿ ಪಲಾವ್. ಇಲ್ಲ. ಫ್ರೈಡ್ ರೈಸ್ ಇಲ್ಲ. ನಿಂಗೆ ಇಷ್ಟವಾಗಿರೋ ಊಟನ? ಸರಿ, ಎಲ್ಲದಕ್ಕೂ ಫೇವ್ರೇಟ್ ಅಂತ ಹೇಳ್ಕೊಣ. ಎಲ್ಲಾನು ಫೇವ್ರೇಟ್. ಚಿಕನ್ ಫ್ರೈಡ್ ರೈಸ್. ಕ್ಲೂ ಕೊಡು. ನೀವು ಅಮ್ಮ ಮಾಡ್ತಾರಲ್ವ ಅದಾ? ಅಮ್ಮ ಮಾಡೋ ಅಡುಗೆ. ಎಲ್ಲ ಇಷ್ಟ ಅಷ್ಟೇ. ಅದೊಂದು ಬಿಡ ನಂಗೆ ಎದ್ಬಿಡಿದೀನಿ, ನಾನು ಬಾಲ ಮಾಡಲ್ಲ. ಆಮೇಲೆ ಇದು ನನ್ನ ಫೇವರೇಟ್ ಕಲರ್ ಯಾವುದು? ನನ್ನನ್ನು ಬಿಡ್ತೀರಾ ಕಡೆ ಕಣ? ಬ್ಲಾಕ್. ಬ್ಲ್ಯಾಕ್ ಅಂತ ಎರಡು ಪಾಯಿಂಟ್, 1 ಪಾಯಿಂಟ್. ಇನ್ನು 2 ಕ್ವಶನ್ ಇದೆ. ಫೇವರೇಟ್ ಅಕ್ಕ ಯಾರು ಅಂತ ಹೇಳಿ. ಆಮೇಲೆ ಏನ್ ಹೇಳ್ಬೋದು? ನನ್ನ ಫೇವರೇಟ್, ನನ್ನ ಡ್ರೀಮ್ ಕಾರ್ ಯಾವುದು? ಇದು ಶಿಫ್ಟ್ ಅಲ್ಲ, ಅದು ಎಲ್ಲಿ ಬರ್ತಲ್ಲ ಲೋಗೋ, ಎಲ್ಲಿ ಇರು ಲೆಕ್ಸಸ್. ಯಾರು ಹೇಳಿ, ಹೆಸರು ಹೇಳಿದ್ದೀರೋ? ಲಾಸ್ಟ್ ಪಾಯಿಂಟ್. ಸಿಂಪಲ್ ಹೆಸರು ಗೊತ್ತಿಲ್ಲ. ಲಾಸ್ಟ್ ಪಾಯಿಂಟ್. ಆಮೇಲೆ ಇದು ಲಾಸ್ಟ್ ಕ್ವಶನ್ ಗೈಸ್. ಲಾಸ್ಟ್ ಕ್ವಶನ್ ಏನ್ ಬರುತ್ತೆ? ನಂದೇನು ಬರಲ್ಲ. ನಿಂದೇನು ಬರುತ್ತೆ? ಎಲ್ಲ ಬರದೇ ಬರುತ್ತೆ. ಏನ್ ಕೇಳ್ಬೋದು? ಎಷ್ಟು ಕೂತಿದೆ ನನ್ನ ಬಾಡಿಲಿ ಫಸ್ಟ್ ಟ್ಯಾಟೂ ಯಾವುದು? ಇದು ಫಸ್ಟ್ ಟ್ಯಾಟೂ. ಇದು ವಿನ್ನರ್ ಚಿಕನ್ ಡಿನ್ನರ್. ಸಂಜಯ್, ಇವತ್ತು ಯು ಆರ್ ಮೈ ಡಿನ್ನರ್. ನೀನೇ ಕೊಡಿಸ್ಬೇಕು ಡಿನ್ನರ್ ಅಂತ ಅರ್ಥ. ಥ್ಯಾಂಕ್ ಯು. ಸರ್, ಯಾರು ಸರ್ ನಿನ್ ಬಗ್ಗೆ ಜಾಸ್ತಿ ಗೊತ್ತಿರೋದು? ಇಬ್ರು ಜೊತೆಗೆ ಹೇಳು, ಒಂದ್ಸತಿ ಲೇಟ್ ಆಗಿ ಹೌದಾ? ಕರೆಕ್ಟಾಗಿ ಫೋಟೋ ಕೆಳಗಡೆ ಕೂರು. ಮನೆ ಗೈಸ್, ಒಂದು ಒಳ್ಳೆ ಇನ್ಸ್ಟಾಗ್ರಾಮ್ ಅಲ್ಲಿ ಫೋಟೋ ಹಾಕಿದ್ದೀನಿ. ನಮ್ಮ ತಮ್ಮಂದು ಬಸ್ರಿ ಫೋಟೋ. ನಮ್ಮ ತಮ್ಮಂದು ಏನಂತಾರೆ ಅದಕ್ಕೆ ಫಂಕ್ಷನ್ಗೆ? ಆ ಫಂಕ್ಷನ್ ಶ್ರೀಮಂತ. ಸೊ ನಮ್ಮ ಸಂಜಯ್ ಮತ್ತೆ ಸಾಹಿಲ್ ಇಬ್ರು ಸೇರಿ ಶ್ರೀಮಂತ ಮಾಡಿದೀವಿ. ಲುಕ್ ನೋಡಿ ಹೆಂಗ್ ಕೊಡ್ತಾರೆ. ಸಂಜಯ್, ಗಂಡನೇ ಪಕ್ಕದಲ್ಲಿಲ್ಲ ಕಣೋ, ಬಾರೋ. ಕಂಗ್ರ್ಯಾಚುಲೇಷನ್ಸು. ಗಂಡು ಮಗು ಬೇಕಾ ಹೆಣ್ಮಗು ಬೇಕಾ? ಹೆಣ್ಣು ಹಿಂಗೆ ಆಗ್ಬೇಕು? ಗಂಡು ಬೇಕಾ ಹೆಣ್ಣು ಬೇಕಾ? ಗರ್ಲ್. ಗೈಸ್, ನಮ್ಮ ಅಕ್ಕ ಮನೆಯಿಂದ ಹೊರಟ್ವಿ. ಯಾಕೆ ಅಂದರೆ ನಂದೊಂದು ಕೆಲಸ ಇತ್ತು, ಅದನ್ನ ಮುಗಿಸ್ಕೋಬೇಕಿತ್ತು. ಅದು ಮುಗಿಸ್ಕೊಂಡು ವಾಪಸ್ ಬಂದು ಇನ್ನೊಂದು ಇಂಪಾರ್ಟೆಂಟ್ ಕೆಲಸ ಇದೆ ಇವತ್ತು ಮುಗಿಸ್ಲೇಬೇಕಾಗಿರೋದು. ಅದನ್ನು ಮುಗಿಸ್ಬೇಕು, ಮತ್ತೆ ಬರ್ಬೇಕು ನಮ್ಮ ಅಕ್ಕ ಮನೆ ಹತ್ರ. ಮೇಡಮ್, 3,000ಕ್ಕೆ ₹1 ಕಮ್ಮಿ. 3,000ಕ್ಕೆ. ಗೈಸ್, ನಮ್ಮ ಮನೆಗೆ ವಾಪಸ್ ಬಂದ್ವಿ. ನೋಡಿ ಹೆಂಗೆ ಕೂತೋಳು ರಾಣಿ ನನ್ನ ಮೇಲೆ. ಜ್ವರ ಇದೆ ರಾಣಿ, ಜ್ವರ ಇದೆ. ಇವರು ಸೈಕಲ್ ಗ್ಲೋ ಹಾಕ್ಸ್ಕೊಂಬರಕ್ಕೆ ಹೋಗಿದ್ರು ಇಬ್ರು. ಬಂದು ನೋಡಿ ಏನೇನು ಮಾಡಿದ್ರು? ಏನು ಮಾಡಿಲ್ಲ. ಮತ್ತೆ ಏನೋ ಸೆಟ್ಟಿಂಗ್ ಅವ್ರು ಅದೆಲ್ಲ ಮಾಡಿಲ್ಲ. 3 ಅವರ್ ಬಿಡ್ಬೇಕಂತೆ. ಹೌದಾ? ಬಿಟ್ಟ ಮತ್ತೆ ಏನ್ ಸೆಟ್ ಮಾಡ್ತಾರೆ? ರೀಸೆಟ್ ಮಾಡ್ತಾರಲ್ಲ. ಏನಿಲ್ಲ ಕಣ. ಸೊ ಅಲ್ಲಿಂದ ನಮ್ಮ ಮನೆಯಿಂದ ಹೊರಟು ಒಂದು ಇಂಪಾರ್ಟೆಂಟ್ ಕೆಲಸ ಇದೆ, ಅದನ್ನು ಮುಗಿಸ್ಕೊಳಕ್ಕೆ ಇಲ್ಲಿವರೆಗೂ ಬಂದಿದ್ದೀವಿ.
ಏನು ಅಂತ ನಿಮ್ಗೆ ಆದಷ್ಟು ಬೇಗ ಗೊತ್ತಾಗುತ್ತೆ. ಬಟ್ ಈಗ ಸದ್ಯಕ್ಕೆ ಅದು ಸೀಕ್ರೆಟ್ ಆಗಿರಲಿ. ಇದಾದ್ಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಕೆಲಸ ಇದೆ, ಅದು ಮೇನ್ ಇಂಪಾರ್ಟೆಂಟ್ ಕೆಲಸ, ಅದು ಗೊತ್ತಾಗುತ್ತೆ. ಅಲ್ಲಿಂದ ಹೊರಟ್ವಿ. ಈಗ ಫಿಶ್ ಟಿಕಾ ತಿನ್ನಕ್ಕೆ ಹೋಗ್ತಾ ಇದ್ದೀವಿ. ನಾನು ಸಬ್ಸ್ಕ್ರೈಬರ್ ಸ್ಟಾಪ್ ಮಾಡಿ ಅಂದ್ರೆ ಕಾರ್ನ. ಹಾಯ್ ಕ್ಯಾಮ್ರಾ ಏನು ಬೇಡ ಬೇಡವಾ? ಹಾಯ್ ಆರಾಮ? ನಾನು ಡೈಲಿ ಬರ್ತೀನಿ, ನಾವು ಇಲ್ಲೇ ಇರೋದು. ಹೌದಾ? ಎಲ್ಲಿ? ಅವ್ರನ್ನ ನೋಡ್ತಾ ಇರ್ತೀನಿ. ಗೈಸ್, ಸೊ ಅಲ್ಲಿಂದ ಹೊರಟು ನನ್ನ ಮೀಟಿಂಗ್ ಏನಿತ್ತು ಮುಗಿಸ್ಕೊಂಡು ಫಿಶ್ ತಿನ್ನಕ್ಕೆ ಬಂದಿದ್ದೀನಿ. ಬಿಕಾಸ್ ನಮ್ಮದು ಫಿಶ್ಶೇ ತಿನ್ಬೇಕು ಡಯಟು. ನಮ್ಮ ಸಿ ಏನು ತಿಂತಾನೆ? ಚಿಕನ್ ಫ್ರೈಡ್ ರೈಸ್ ಏನೋ ಫಿಶ್. ನಿನ್ಗೊಂದು ಫಿಶ್ ಬೇಕಾ? ಫುಲ್ ತಿಂತೀಯಾ? 2 ಫಿಶ್ಶು ಮತ್ತು ಗೀ ರೈಸಾ? ಗೈಸ್, ನಾನು ಸಿ ಇಬ್ಬರು ಫಿಶ್ ಲವರ್ಸು, ಅದಕ್ಕೆ ಇಬ್ಬರು ಒಂದು ತರಿಸ್ಕೊಂಬಿಟ್ಟಿದ್ವಿ ಫಿಶ್. ಓ ಗೈಸ್, ಅಲ್ಲಿ ತಿಂದು ಈಗ ನಾವು ಬಂದಿರೋದು ಎಲ್ಲಿಗೆ ಅಂದರೆ ನಮ್ಮ ಮನೆ ಹತ್ರ ಒಂದು ಸಿಮ್ ಅಂಗಡಿ ಇದೆ, ಅಲ್ಲಿಗೆ ಒಂಚೂರು ಸಿಮ್ ತೊಗೋಬೇಕಿತ್ತು. ಹೆಂಗೋ ಇಡಲಿ ನಾನು ಆಗುತ್ತಾ? ಇಲ್ಲ ಆಗುತ್ತೆ. ಸೊ ನನ್ನ ಹತ್ರ ಜಿಯೋ ಸಿಮ್ ಇದೆ, ಇನ್ನೊಂದು ಏರ್ಟೆಲ್ ಸಿಮ್ ತೊಗೊಳ್ಳೋಣ ಅಂದ್ಕೊಂಡೆ. ಸೇಫ್ಟಿಗೆ ಬೇಕಾಗುತ್ತೆ, ನೆಟ್ವರ್ಕ್ ಇಲ್ಲ ಅಂದರೆ. ನಂದು ಮೇನ್ ಪ್ರಾಬ್ಲಮೇ ನೆಟ್ವರ್ಕು. ನಮ್ಮ ಸಂಜು ಫೋಟೋ ಹಿಡಿಸ್ತವ್ರೆ. ಸಂಜು ಹೆಸರಲ್ಲಿ ಸಿಮ್ ತೊಗೊತಿರೋದು. ಅವನ ಹೆಸರಲ್ಲಿ ಸಿಮ್ ತೊಗೊಂಡು ಏನಾದರೂ ತಪ್ಪು ಮಾಡಿ ಓಡೋಗ್ಬಿಡ್ತೀನಿ ದೇಶ ಬಿಟ್ಟು. ಸಂಜೆನ ಹಾಕೊಳ್ಳೋದು. ತಪ್ಪು ಮಾಡೋದೇ ಬೇಡ ಅವನು. ಗೈಸ್, ನಮ್ಮ ಸಿ ಇವತ್ತು ಜಿಮ್ಗೆ ಹೋಗೋಣ ಬಾ ಅಂತ ಹೇಳಿದೆ. ಬರ್ತೀನಿ ಅಂದ ಬೆಳಗಿಂದ. ಈಗ ಹೋಗೋ ಟೈಮ್ ಬಂದಾಗ ಇಲ್ಲ ಮನೆಗೆ ಹೋಗ್ಬಿಟ್ಟು ನಮ್ಮ ಅಮ್ಮ ಹತ್ರ ಮಾತಾಡ್ಕೊಂಬರ್ತೀನಿ, ಇಲ್ಲ ಮನೆಗೆ ಹೋಗಬೇಕು, ನನಗೆ ಕೆಲಸ ಇದೆ ಅಂತೆಲ್ಲ ಡೌ ಮಾಡ್ತಾವನೆ. ಜಿಮ್ಮಿಗೆ ಬರಬೇಕು, ಜಿಮ್ ಮಾಡಬೇಕು ಅಷ್ಟೇ, ಮುಗೀತಾ? ನನ್ನ ಜೊತೆ ಕಾರ್ಡಿಯೋಲಿ ವಾಕ್ ಮಾಡು 15 ನಿಮಿಷ, ದೇಹ ಒಳ್ಳೇದಾಗುತ್ತೆ. ಬನ್ನಿ ಗೈಸ್, ಕರ್ಕೊಂಡು ಹೋಗ್ತೀನಿ ನಾನು. ನಮ್ಮ ಸಿ ಬಾಡಿ ಬಿಲ್ಡ್ರ್ ಮಾಡೇ ಮಾಡ್ತೀನಿ, ಗಾನಿ ಸಿನ್ಸ್ ಥರ ಒಳ್ಳೆ ಬಾಡಿ ಮಾಡಿಕೊಡ್ತೀನಿ ನಮ್ಮ ಸಿ ಫಸ್ಟ್ ನೀನು ಮಾಡು ಅಂತ ಹೇಳ್ತೀರಾ ಗೊತ್ತು, ನಾನು ಮಾಡ್ತೀನಿ. ಸೊ ಇವತ್ತು ಮತ್ತೆ 3 ಪಾರ್ಸಲ್ ಬಂದಿದೆ. ಆ್ಯಂಡ್ ಇವ್ರು ನಮ್ಮ ಸಬ್ಸ್ಕ್ರೈಬರು ಗೈಸ್. ಸೊ ನಿನ್ನೆ ಇವತ್ತು ಬೆಳಗ್ಗೆ ಬಂದಿರೋದು ಎಲ್ಲ ಐಟಮ್ ಏನು ಅಂದರೆ ನಮ್ಮ ಸಂಜಯ್ ಅನ್ಬಾಕ್ಸ್ ಮಾಡ್ತಾನೆ, ಅದೆಲ್ಲ ಅನ್ಕವರ್ ಮಾಡಿ. ಸೇಮ್ ಪ್ರಾಡಕ್ಟ್ ಇದ್ರಲ್ಲಿ 3 ಬಂದಿತ್ತು, ಅದನ್ನ ಅನ್ಬಾಕ್ಸ್ ಮಾಡಿಬಿಟ್ಟಿದ್ದೀನಿ, ಅನ್ಕವರ್ ಮಾಡಿ ಯೂಸ್ ಮಾಡಿಬಿಟ್ಟಿದ್ದೀನಿ. ಗೈಸ್, ನಾನು ನೋಡ್ದಾನೆ ಹೇಳ್ತೀನಿ. ಏನಿದು? ಅದೇ ಅವ್ನ ಕೈಯಲ್ಲಿದೆ ಗೈಸ್. ಇದು ಗೈಸ್ ತೆಗಿ, ಆಯ್ತು ತೋರ್ಸಿ ನೋಡೋಣ. ಈ ಥರ ಶೇಕರ್ನ 10 ತರಿಸಿದ್ದೀನಿ ಗೈಸ್. ಹುಡ್ಕಿ ಸಾಕಾಗಿ ಹೋಗುತ್ತೆ ದಿನ. ಹೌದಾ? ಸೊ ನಮ್ಮ ಅಕ್ಕ ಮೇಲೆ ಬಿಟ್ಟು ಬಂದಿದ್ದೀನಿ ಅಂತ ನೋಡಿ. ಈ ಥರ ಮರ್ತೋಗ್ತೀನಿ, ಇಲ್ಲ ಅಂದರೆ ಪ್ರೋಟೀನ್ ಹಾಕ್ಬಿಟ್ಟು ಬಿಟ್ಬಿಟ್ಟಿರ್ತೀನಿ. 2 ದಿನ ಆದಮೇಲೆ ತೆಗೆದು ನೋಡ್ರೆ ವಾಶ್ ನೋಡಿತಿರುತ್ತೆ, ಅದೇ ಬಿಸಾಕ್ಬೇಕಾಗುತ್ತೆ. ಆಮೇಲೆ ಕ್ಯಾಪ್ಗಳು ಸಿಕ್ಕಿದ್ರೆ ಬಾಟ್ಲುಗಳು ಸಿಕ್ಕಲ್ಲ, ಬಾಟ್ಲುಗಳು ಸಿಕ್ಕಿದ್ರೆ ಕ್ಯಾಪ್ಗಳು ಸಿಗಲ್ಲ. ಅದಕ್ಕೆ ಅದು ತರಿಸ್ಬಿಟ್ಟಿದ್ದೀನಿ. ಟೆನ್ಷನೇ ಬೇಡ ಅಂತ. ಏನಂತ ಸಂಜಯ್? ಲೈಫಲ್ಲಿ ಟೆನ್ಷನ್ ಇರಬಾರ್ದು, ನಾನು ತಗೊಂಡು ನೆಮ್ಮದಿಯಾಗಿರ್ಬೇಕು. ಏನಂತೀಯ? ಕರೆಕ್ಟ್. ಶೂಟ್ ಮಾಡೋಣ ನಿನ್ನ ಗರ್ಲ್ ಫ್ರೆಂಡ್. ನಚ್ಚಲ್ಲೋ ಇಲ್ಲ ಹಂಗೆಲ್ಲ ಇಲ್ಲ ಅಂತ ಹೇಳು. ಬಂದಿದ್ದೆ ನಿನ್ನೆ, ಈಗ ನನ್ನ ಹತ್ರ ಬರೀರೋದು 4. ಇನ್ನು ಮಿಕ್ಕಿದ್ದೆಲ್ಲೋಯ್ತು ಗೊತ್ತಿಲ್ಲ. ನೀನು ತೊಗೊಂಡು ಏನಪ್ಪ ಮಾಡ್ತೀಯಾ? ಬರ್ತೀಯ ಜಿಮ್ಗೆ? ಪಕ್ಕ ಇನ್ಮೇಲೆ ದಿನ ಬರಬೇಕು. ತಗೋ ಒಂದು ನಿಮಗೆ ಕರೆಕ್ಟ್ ಟೈಮಿಗೆ ಬರಬೇಕು, 7 ಗಂಟೆಗೆ ದಿನ ಎತ್ಕೊಂಬರ್ಬೇಕು. ಅದನ್ನು ಒಂದು ಧಾರಾಳ ಮನಸ್ಸು ಗೈಸ್, ಅಷ್ಟೇ ಗೈಸ್. ಈಗ ಸಂಜೆಗೆ ಈ ಪರ್ಫ್ಯೂಮ್ ಗೈಸ್ ನೋಡಿ ನನ್ನ ಫೇವ್ರೆಟ್. ಈಗ ಸದ್ಯಕ್ಕೆ ಕರೆಂಟ್ ಫೇವ್ರೆಟ್ ಪರ್ಫ್ಯೂಮು. ಇದ್ರ ಸ್ಮೆಲ್ ಸಂಜೆ ಹೆಂಗಿದೆ ಕೇಳೋಣ. ನೋಡಪ್ಪ ಹೆಂಗಿದೆ. ಸಂಜೆಗೆ ಅದಲ್ಲ, ಸಂಜೆ ಕೇಳೋಣ ಅಂದೆ. ಹಿಂಗಿದೆ, ಚೆನ್ನಾಗಿಲ್ವಾ? ಚೆನ್ನಾಗಿಲ್ಲ. ಮೂಗ್ಗೆ ಇರ್ತು. ಚೆನ್ನಾಗಿಲ್ವಾ? ಲೈ ಏನು ಹೇಳ್ತಿದ್ಯಾ ಲೈ? ಗೈಸ್ ಎಂಥ ಪರ್ಫ್ಯೂಮ್ ಗೊತ್ತಾ ಇದು? ರೋಸ್ ಪೆಟಲ್ಸ್ ಅಲ್ಲಿ ಮಾಡಿರೋ ಪರ್ಫ್ಯೂಮ್ ಇದು. ಒನ್ ಆಫ್ ಮೈ ಫೇವ್ರೇಟ್ ಫಾರ್ ನೌ. ಚೆನ್ನಾಗಿಲ್ಲ ಗೈಸ್ ಅದು. ನಡೆಯಲ್ಲ. ಯಾರು ಸಿಕ್ಕಿದಾಗ ನನ್ನ ಮುಂದೆ ಅವ್ರು ಹೇಳ್ತಾರೆ ಪರ್ಫ್ಯೂಮ್ ಚೆನ್ನಾಗಿದೆ ಅಂತ. ಎಷ್ಟೋ ಜನ ಕೇಳಿದ್ದಾರೆ ಯಾವ ಪರ್ಫ್ಯೂಮ್ ಅಂತ. ಇವನಿಗೆ ಪರ್ಫ್ಯೂಮ್ ನಾಲೆಜ್ ಇಲ್ಲ. ಹೌದು ಗೈಸ್, ನನ್ನ ಹತ್ರ ಸಂತೂರ್ ನಾಲೆಜ್ ಇಲ್ಲ ಗೈಸ್. ಸ್ಯಾಂಡಲ್ ಸೋಪ್, ಮೈಸೂರು ಸ್ಯಾಂಡಲ್ ಯೂಸ್ ಮಾಡಿರೋದು ಜಾಸ್ತಿ. ಮೈಸೂರು ಸ್ಯಾಂಡಲೇ ಯೂಸ್ ಮಾಡೋದು ಮುಂಚೆಯಿಂದಾನು. ಮೈಸೂರು ಸ್ಯಾಂಡಲ್ ಸ್ನಾನಕ್ಕೆ, ಮಗ ತೊಳಿಯೋಕ್ಕೆ. ಅವಾಗ ಈಗಲೂ ಅದೇ ಅಲ್ಲ, ಗಮ್ ಅಂತಿದ್ದ ಅವಾಗ ಸ್ಯಾಂಡಲ್ ವಾಸನೆ. ನಮಗೆಲ್ಲ ಅದೇ ರಿಚ್ ಕಿಟ್ ಅವಾಗೇನು. ಸ್ಯಾಂಡಲ್ ಸೋಪ್ ಯೂಸ್ ಮಾಡ್ತಾರೆ. ನಾವೆಲ್ಲ 5 ರೂಪಾಯಿ ಲಕ್ಸು, ಮೆಡಿಮಿಕ್ಸ್ 5 ರೂಪಾಯಿ ಯೂಸ್ ಮಾಡ್ತಿದ್ವಿ ಅವಾಗ. ಇವ್ರು ಸ್ಯಾಂಡಲ್ ಸೋಪೇ ಯೂಸ್ ಮಾಡಬೇಕು, ಇಲ್ಲ ಅಂದ್ರೆ ಸ್ನಾನನೇ ಮಾಡಲ್ಲ. ಹಂಗಂದ್ರೆ ಸೋಪಲ್ಲಿ ಪ್ರಾಬ್ಲಮ್ ಇಲ್ಲ. ನಿನ್ನ ಬೇಡ ಬಿಡು, ಹೇಳಲ್ಲ ನಾನು. ಸೋಪಲ್ಲಿ ಪ್ರಾಬ್ಲಮ್ ಇಲ್ಲ ಗೈಸ್. ಮೈಸೂರು ಸ್ಯಾಂಡಲ್ ಸೋಪ್ ಸಖತ್ತಾಗೇ ಇದೆ. ಇವನ ಬೇಡ ಬಿಡಿ. ದೇವ್ರಾಣೆಗೆ ಈಗ ತಾನೇ ಡಯಟ್ ಕೋಕ್ನ ತೆಗ್ದೆ ನಾನು ಕುಡಿಯೋಕೆ. ಕುಡಿಯೋ ಅಂತೀನಿ, ಕುಡಿತಾ ಇಲ್ಲ. ಕುಡಿಯೋ ನಮ್ಮ ತಾಯಣ್ಣ ಏನಿಲ್ಲಪ್ಪ ಇದ್ರಲ್ಲಿ. ನೋಡಪ್ಪ ನಿಮ್ ಮುಂದೆನೆ
ಅಕ್ಕ ಕುಡಿ. ಬಿಡು ಕುಡಿತೀನಿ, ಕೈ ದೂರ ದಯವಿಟ್ಟು. ಆಯ್ತು ಕುಡಿ. ಕಚ್ ಕುಡಿ ಬೇಡ, ನಾನು ಎಂಜಿಲ್ ಕುಡಿಲ್ಲ, ಮೇಲಿಂದ ಕುಡಿ. ನೀನೇ ಕಡೆ ಎದ್ದಿಲ್ ಮಾಡಿರೋದು. ಆಯ್ತು ನೀನ್ ಮೇಲಿಂದ ಕುಡಿ, ಅದಕ್ಕೆ ಆಸಿಡ್ ಅದು. ನಿಜ ಅಷ್ಟು ಭಯ ನಾ ಪ್ರ್ಯಾಂಕ್ ಮಾಡ್ಬಿಡ್ತೀನಿ. ಇನ್ನೇನು ಕೆಳಗಡೆ ಓಪನ್ ಆಯ್ತಾ ಮೇಲ್ಗಡೆ ಓಪನ್ ಆಯ್ತಾ ಗೈಸ್ ಒಂದು ಪೆಪ್ಸಿನೂ ಹಂಗೆ ಇಟ್ಟಿದ್ದೀನಿ ಯಾರಿಗಾರು ಪ್ರ್ಯಾಂಕ್ ಮಾಡ್ಬೇಕು ಅಂತ. ಬಟ್ ನಮ್ಮ ಮನೆಗೆ ಬರೋರು ನಮ್ಮ ಫ್ರೆಂಡ್ಸ್ ಎಲ್ರಿಗೂ ಗೊತ್ತು, ಆ ವಿಡಿಯೋ ನೋಡ್ಬಿಟ್ಟಿದ್ದಾರೆ. ಅದಕ್ಕೆ ಅದು ಯಾರ ಮೇಲೆ ಯೂಸ್ ಮಾಡ್ಲಿ ಅಂತ ಗೊತ್ತಿಲ್ಲ, ಯಾರು ಹೊಸ ಫ್ರೆಂಡ್ ಮೇಲೆ ಯೂಸ್ ಮಾಡಬೇಕು. ನೋಡಿಲ್ವ ನಿಮ್ಮ ಗರ್ಲ್ ಫ್ರೆಂಡು? ನೋಡಿರ್ತಾರೆ, ಅವ್ರ ಬ್ಲಾಗ್ ನೋಡಿರ್ತಾರೆ, ಎಲ್ಲ ನೋಡಿದ್ದಾರೆ, ನಮ್ಮ ಸರೌಂಡಿಂಗ್ ಎಲ್ಲ ನೋಡಿರ್ತಾರೆ. ಗೈಸ್ಟು ನನ್ನ ಪ್ರೋಟೀನ್ ಒಂದು ನೀರು ಬಾಟ್ಲ್ ಒಂದು ಅವನಿಗೊಂದು ನೀರು ಎತ್ಕೊಂಡು ನಮ್ಮ CCಗೆ ಹೊಸ ಔಟ್ಫಿಟ್ ಕೊಟ್ಟು ಜಿಮ್ಗೆ ಹೋಗ್ತಾ ಇದ್ದೀವಿ. ನನಗೆ ಕೋಲ್ಡ್ ಕಮ್ಮಿ ಆಗಿಲ್ಲ, ಕಣ್ಣಲ್ಲಿ ನೀರು ಬರೋದು ಕಮ್ಮಿ ಆಗಿಲ್ಲ, ಜ್ವರನೂ ಕಮ್ಮಿ ಆಗಿಲ್ಲ. ಗೈಸು ಜಿಮ್ಗೆ ಹೋಗ್ಬೇಕು ಅಂತೇಳಿ ನಾವು ಸಾಕ್ಸ್ ಇರಲಿಲ್ಲ, ಸಾಕ್ಸ್ ತೊಗೊಳಕ್ಕೆ ಅಂತ ಬಂದ್ವಿ. ನೋಡ್ರೆ 1600 ರೂಪಾಯಿ ಬಿಲ್ ಆಗ್ಬಿಟ್ಟಿದೆ. ಸಾಕ್ಸ್ ತೊಗೊಳ್ಳೋದೆ, ಪರ್ಫ್ಯೂಮು ಮತ್ತು ರೋಲ್ ಅವನು ಏನೇನೋ ತೊಗೊಂಡ್ಬಿಟ್ಟಿದ್ದೀವಿ. ಸಂಜೆದೇ ಒಂದು 1000 ರೂಪಾಯಿ ಬಿಲ್ ಆಗಿದೆ. ಅಟ್ಲೀಸ್ಟ್ ನಿಂದೊಂದು 500 ರೂಪಾಯಿ ಆಗಿರಲ್ವಾ? 500 ರೂಪಾಯಿ ಆಗಿಲ್ವಾ? ಮತ್ತೆ ಎಷ್ಟು ಒಂದು ಪರ್ಫ್ಯೂಮ್ ನಿಂದು? ಗೈಸ್ ಇಲ್ಲೇನಾಯ್ತು, ಮೊನ್ನೆ ಒಂದು ಪರ್ಫ್ಯೂಮ್ ತರಿಸಿದೆ, ಅದು 600 ರೂಪಾಯಿ ಒಂದು ಕೊಟ್ಟು ತರಿಸಿದ್ದು ನಾನು. ಇಲ್ಲಿ ನೋಡ್ರೆ 2 ಪರ್ಫ್ಯೂಮ್ಗೆ 600 ರೂಪಾಯಿ ಅಂತೆ, 680 ಕೊಟ್ಟು ತರಿಸಿದ್ದು. ಇಲ್ಲಿ 2ಕ್ಕೆ 680 ಅಂತೆ. ಅದಕ್ಕೆ ಬೈ ಒನ್ ಗೆಟ್ ಒನ್ ಇದೆ, ನನಗೊಂದು ಸಂಜೆಗೆ ಒಂದು ತೊಗೊಂಡ್ಬಿಟ್ವಿ. ಗೈಸ್ ಜಿಮ್ ಮುಗೀತು, ಮೊದಲ ಫೇಶಿಯಲ್ ಡೈರೆಕ್ಟಾಗಿ ಹೋಗ್ಬಿಡೋಣ. ಬಟ್ಟೆ ಚೇಂಜ್ ಸ್ವಲ್ಪ ಅದೇ ಬಟ್ಟೆ ಚೇಂಜ್ ಮಾಡ್ಕೊಂಬ. ಗೈಸ್ ಬರ್ತಾ ನಾನು ಈ ಗಾಡಿ ನನ್ನ ಫ್ರೆಂಡ್ ಒಬ್ಬರು ಬೈಕ್ ತಂದಿದ್ರು, ಆ ಬೈಕ್ ಓಡಿಸ್ಬೇಕು ಅಂತ ಓಡಿಸಿದ್ವಿ. ಅವ್ರಿಗೆ ಈ ಗಾಡಿ ಕೊಟ್ಟಿದ್ವಿ ಓಡಿಸೋಕ್ಕೆ. ನಂದೊಂದು ಶೂ ಇತ್ತಿದ್ದು, ಇದನ್ನೆಲ್ಲ ಬೀಳಿಸ್ಬಿಟ್ಟು ಅವ್ರು ಇಲ್ಲಿ ಇಟ್ಟಿದ್ವಿ ನಾವು. ಒಂದು ಬೀಳಿಸ್ಬಿಟ್ಟು ಅವ್ರು ಇನ್ನೊಂದಿದೆ ಅಷ್ಟೇ. ಇನ್ನೇನು ಯೂಸ್ ಈ ಶೂಸ್ ಇಟ್ಕೊಂಡು ಇದನ್ನು ಬಿಸಾಕ್ಬೇಕಷ್ಟೆ. ಎವ್ರಿಥಿಂಗ್ ಹ್ಯಾಪನ್ಸ್ ಫಾರ್ ಅ ಗುಡ್ ರೀಸನ್. ನೈಕಿ ಶೂಸ್ ಹೋಯ್ತು, ಇದೊಂದು ಇಟ್ಕೊಂಡು ಈಗ ಹೊಡ್ಕೋಬೇಕಷ್ಟೇ ಶೂಸ್. ಸಪ್ಪರಪ್ಪ ಚೆನ್ನಾಗಿತ್ತು. ಎನಿವೇಸ್ ಯು ಹ್ಯಾವ್ ಟು ಲೆಟ್ ಗೋ ವೆನ್ ಇಟ್ ಈಸ್ ನಾಟ್ ಮೆಂಟ್ ಫಾರ್ ಇಟ್. ಹುಡ್ಕನ ಹೋಗಿ ಅಂದರೆ ಟೈಮ್ ಇಲ್ಲ. ಈಗ ಒಂದು ಮೂವಿ ಬುಕ್ ಮಾಡಿಬಿಟ್ವಿ, ಚೆನ್ನಾಗಿದೆ ಯಾವುದೋ ಒಂದು ಮೂವಿ ಅಂತ ಹೇಳ್ತಾಯಿದ್ರು, ಹೋಗೋಣ ಅಂತ ಬುಕ್ ಮಾಡಿಬಿಟ್ವಿ. ಈಗ ನೋಡಿದ್ರೆ ಹುಡ್ಕೋಕ್ಕೂ ಟೈಮ್ ಇಲ್ಲ. ಆಗೋದೆಲ್ಲ ಒಳ್ಳೇದಕ್ಕೆ ಅಂದ್ಬಿಟ್ಟು ಬಿಸಾಕ್ಬಿಡೋದು. 3000 ರೂಪಾಯಿ ಕಣಲ್ಲ. ಈ 3000 30,000 ಹಾಕೋದು ಕಾಲ್ಗೆ ಗಿಫ್ಟ್ ಬೇರೆ, ಅದಕ್ಕೆ ಹೇಳಿ ಬಿಸಾಕ್ಬಿಡೋ ಅಂತ ಅಷ್ಟೇ, ಬಿಸಾಕ್ಬಿಡೋದೆ. ಗೈಸ್ ಮನೆಗೆ ಬಂದು ಔಟ್ಫಿಟ್ ಚೇಂಜ್ ಮಾಡಿಕೊಂಡು ಈಗ ಹೊರಟಿದ್ದೀವಿ. ಎಲ್ಲಿಗೆ ಅಂದರೆ ಮೂವಿಗೆ. ಲೆಟ್ಸ್ ಗೋ. ಗಣೇಶ ಪೂಜೆ ನಡೀತದೆ. ಒಂಚೂರು ಟೈಮ್ ಇದ್ದರೆ ಇಲ್ಲಿ ನಾನು ಪಕ್ಕ ಡ್ಯಾನ್ಸ್ ಆಗ್ಬಿಡ್ತಿದ್ದೆ. ಗೈಸ್ ಮಾಲ್ ಬೇಸ್ಮೆಂಟ್ ರೀಚ್ ಆಗಿ ಕಾರ್ನ ಪಾರ್ಕ್ ಮಾಡಿ ಈಗ ಬೇಗ ಮೇಲೆ ಹೋಗ್ತಾ ಇದ್ದೀವಿ. 10 ಗಂಟೆಗೆ ಮೂವಿ ಸ್ಟಾರ್ಟ್ ಆಗುತ್ತೆ, 10 ಗಂಟೆ ಇಲ್ಲಿ ನಾವು ಕೆಳಗಿದ್ದೀವಿ. ಎನಿವೇಸ್ ಆ್ಯಡ್ ಗಿಡೆಲ್ಲ ಪ್ಲೇ ಆಗುತ್ತೆ, ಬನ್ನಿ ಹೋಗೋಣ. ಯಾವ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಕೋಲ್ಡ್ ಇದ್ದರೂ ಬಂದಿದ್ದೀನಿ ಮೂವಿಗೆ, ಬಿಕಾಸ್ ನನಗೆ ಮೂವಿ ಹುಚ್ಚು ಗೈಸ್. ನಾನು ಎಲ್ಲ ವ್ಲಾಗ್ಸಲ್ಲಿ ಹೇಳ್ತಾ ಇದ್ದೀನಿ, ಮೂವಿ ನೋಡೋ ಹುಚ್ಚು ಗೈಸ್. ಮೂವಿ 10 ಗಂಟೆಗೆ ಶುರು ಆಗುತ್ತೆ ಅಂತ ಓಡ್ ಬಂದರೆ 10:30 ಆಗುತ್ತೆ. ಬಿಡಿ ಆರಾಮಾಗಿ ತಿನ್ನೋಣ ಅಂದ್ಬಿಟ್ಟು ತಿನ್ನಕ್ಕೆ ಬಂದಿದ್ದೀವಿ. ಇದು ಇವ್ರದ್ದು ಅವ್ರ ಐಸ್ ಕ್ರೀಮ್ ನಮ್ಮ ಜೊತೆ ವರ್ಕೌಟ್ ಮಾಡಿ ಐಸ್ ಕ್ರೀಮ್ ತಿಂತವ್ರೆ. ಇವ್ರ ಅಣ್ಣ ಮತ್ತೆ ನೂಡಲ್ಸ್ ತೊಗೊಂಡವನೆ. ನಮ್ಮದು ಸಲಾಡ್ ಬರ್ತಾಯಿದೆ, ಸಲಾಡ್ ತಿನ್ನೋಣ. ಇದಕ್ಕೆ 500 ರೂಪಾಯಿ ಅಂತೆ. ಥ್ಯಾಂಕ್ ಯು. 500 ರೂಪಾಯಿ ಇದಕ್ಕೆ. ತರಕಾರಿ ರೇಟ್ ಜಾಸ್ತಿ ಆಗಿದೆ, ಮೇ ಬಿ ಅದಕ್ಕೆ ಇರ್ಬೇಕು. ಬಂಡಲ್ ಬಡಾಯಿ ಮಾದೇವ, ತಿನ್ನುವುದು ನೂಡಲ್ಸ್, ಹಾಕುವುದು ಸಲಾಡು. ಹಾಕೊಂಡ್ಬಿಡ್ತಾರೆ ಒಳಗೆ. ನಾವು ತಿನ್ನೋದಿದೆ ಇನ್ನೂ ಸ್ವಲ್ಪ, ಅದಕ್ಕೆ ನಾವು ಸ್ಟೋರಿ ಮಿಸ್ ಆಗಬಾರ್ದು ಅಂತ ಒಬ್ಬರನ್ನ ಕಳ್ಸಿದ್ದೀವಿ. ಅವ್ರು ನೋಡಿ ಆಮೇಲೆ ಸ್ಟೋರಿ ಹೇಳ್ತಾರೆ. ನೋಡಿ ಗಾಯ್ಸ್, ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ಸಮೀರ್ ಇದಕ್ಕೆ ಚುಚ್ಕೊಂಡು ಈಗ ಇಲ್ಲಿಂದ ಓಡ್ತಾ ತಿನ್ನೋದು. ವೇಸ್ಟ್ ಮಾಡೋದ ಸಮೀರ್, ಎಂತ ಸಮೀರ್ ನಾಟ್ ವೇಸ್ಟ್ ಫುಡ್. ಸೂಪರ್ ಬ್ರಾ. ಗೈಸ್ ನಂದ್ರಲ್ಲಿ ಟಿಕೆಟ್ ಬುಕ್ ಮಾಡಿದೆ, ಬಟ್ ನನ್ನ ಫೋನಲ್ಲಿ ಬಂದೇ ಇಲ್ಲ, ಮೆಸೇಜು ಬಂದಿಲ್ಲ, ಮೇಲೂ ಬಂದಿಲ್ಲ. ಅದಕ್ಕೆ ಹೋಗಿ ಮತ್ತೆ ಇಲ್ಲಿ ಬುಕ್ ಮಾಡಿದೆ. ಎಲ್ಲರೂ ಪಾಪ ಟೆನ್ಷನ್ ಆಗ್ಬಿಟ್ರಿ, ಈಗೇನು ಮಾಡೋದಪ್ಪ ಅಂತ. ಬನ್ನಿ ಹೋಗೋಣ, ಟೈಮ್ ಆಗ್ಬಿಟ್ಟಿದೆ. ಗೈಸ್ ಮೂವಿ ಮುಗೀತು, ನಾನಂತೂ ಮಲ್ಕೊಂಬಿಟ್ಟೆ. ಲಾಸ್ಟ್ 1:30 ಟೈಮ್ ಮಲ್ಕೊಂಬಿಟ್ಟೆ ನಾನು. ಹೆಂಗಿತ್ತು ಬ್ರೋ? ಓಕೆ ಬ್ರೋ, ಒನ್ ಟೈಮ್ ನೋಡ್ಬೋದು, ಒನ್ ಟೈಮ್ ನೋಡೋಕ್ಕಾಗಲ್ಲ, ಮಲ್ಕೊಂಡ್ಬಿಟ್ಟಿದ್ದೆ. ನೀವು ಮಲ್ಕೊಂಡ್ರಾ? ಲಾಸ್ಟ್ ಅಣ್ಣ ಸೂರ್ಯ ಅಣ್ಣಂಗೆ ಜೈ. ಸೂರ್ಯನ ಒಬ್ರು ನೋಡಿ, ಸಕ್ಕತ್ತಾಗಿದೆ ಮೂವಿ, ಅಲ್ಟಿಮೇಟ್ ಆಗಿದೆಯಂತೆ. ಬರ್ರಿ ಅಂದ್ರು. ಇವಾಗ ಓಕೆ ಇದೆ, ಬಟ್ ಸ್ವಲ್ಪ ಲ್ಯಾಗ್ ಮಾಡಿದ್ದಾರೆ. ಫ್ಯಾಮಿಲಿ ಕಡೆ ಅಷ್ಟೇ. ನಾನೇ ಮಲ್ಕೊಂಬಿಟ್ಟೆ ಗೈಸ್ ಮೂವಿಲಿ. ಬಂದಿರೋದು ರಾತ್ರಿ ನಿದ್ದೆ ಟೈಮಲ್ಲಿ, ನಿದ್ದೆ ಮಾಡಿದೆ ಏನೇನು ಮಾಡ್ತಾರೆ ಇರಲ್ಲ. ಗೈಸ್ ನಾವು ಬಂದಿದ್ದು ಕಾರಲ್ಲಿ, ಅವ್ರು ಬಂದಿದ್ದು ಬೈಕಲ್ಲಿ. ಸೊ ಇಲ್ಲಿಂದ ಹೊರಟ್ರು, ನಾವು ಇಲ್ಲಿಂದ ಕಾರ್ ಬೇಸ್ಮೆಂಟ್ಗೆ ಹೋಗ್ತಾ ಇದೀವಿ. ಹಿಂಗೆ ಅನಿಸ್ತು ಶಾ?
ಹೌದಾ? ನಿದ್ದೆ ಬಂದಿಲ್ವ ನಿಂಗೆ? ಇಲ್ಲ ಸಕಲಾಗಿತ್ತು. ನನಗಂತೂ ನಿದ್ದೆ ಬಂದ್ಬಿಡ್ತು ಗೈಸ್. ಏನೋ ಹೇಳ್ದಂಗಿತ್ತು ಮೂವಿ. ಅರ್ಥ ಮಾಡ್ಸಕ್ಕೆ ಯಾರು ಇರಲಿಲ್ಲ ಪಕ್ಕದಲ್ಲಿ. ನನಗೆ ಭಾಷೆ ಅರ್ಥ ಆಗುತ್ತೆ ಬಾರಲ್ಲಿ. ಏನು ಇವತ್ತು ಫಸ್ಟ್ ಮೂವಿ ನೋಡ್ತಾ ಇದ್ದೀನಿ ನಾನು ಈ ಭಾಷೆದು. ತೆಲುಗುನ ತಮಿಳ ಅದು? ತೆಲುಗುನ ತಮಿಳ? ಹ್ಞೂ ಗೈಸ್, ಮಲ್ಕೊಂಬಿಟ್ಟಿದ್ದೀನಿ ಲಾಸ್ಟಲ್ಲಿ. ಹೆಂಗೋ ಸಾಯಿಸ್ತಾ, ಯಾರೋ ಸಾಯಿಸಿದ್ರು, ಯಾರ್ದು ಕ್ಯಾರೆಕ್ಟರ್ ಹೇಳ್ತಾರೋ ಕ್ಯಾರೆಕ್ಟರ್ ನನಗೆ ಗೊತ್ತಿಲ್ಲ. ಅವ್ನು ಸಾಯಿಸ್ದ, ಅವ್ನು ಯಾರೋ ಅಂತ ಇದ್ದೀನಿ. ನೆಕ್ಸ್ಟ್ ಲೆವೆಲ್ ಬರ್ರಿ. ಅಂದರೆ ಮೇ ಬಿ ರಾಂಗ್ ಟೈಮಲ್ಲಿ ನೋಡ್ಬಿಟ್ಟೆ ಮೂವಿನ, ಬಟ್ ಇಟ್ಸ್ ನಾಟ್ ಲೈಕ್ ವಾವ್. ನೋಡಿ ಗೈಸ್, ನನ್ನ ಲೈಫಲ್ಲಿ ಒಂದು ಗೋಲ್ ಅಂದರೆ ನನ್ನ ಮನೇಲಿ ಈ ಥರ ವಾಚ್ ಕಲೆಕ್ಷನ್ ಇಡಬೇಕು ಗೈಸ್. ನನ್ನ ಮನೇಲಿ ಈ ಥರ ವಾಚ್ ಕಲೆಕ್ಷನ್ ಇಡಬೇಕು. ಹಿಂಗೆ ಸೆಟಪ್ ಇಡ್ತೀನಿ. ಒನ್ ಡೇ ಗೈಸ್, ಒನ್ ಡೇ ಐ ಮ್ಯಾನಿಫೆಸ್ಟ್. ಗೈಸ್, ಇವ್ನು ಕಾರಲ್ಲಿ ನಿಲ್ಸಿದ್ದಾನೆ ಅಂತ ಇವ್ನಿಗೆ ನೆನಪಿಲ್ಲ, ನನಗೂ ನೆನಪಿಲ್ಲ. ಹುಡ್ಕೊಂಡು ಓಡಾಡ್ತಾ ಇದ್ದೀವಿ. ಕಣ್ಣಲ್ಲಿ ನಿದ್ದೆ ಮಾಡಿದ್ರೆ ಸಾಕು ಅನ್ನಿಸ್ತಿದೆ. ಕಣ್ಣೆಲ್ಲ ಉರಿ ಇಡೀ ಪಾರ್ಕಿಂಗ್ 2 ರೌಂಡ್ ಹೊಡ್ಬಿಟ್ವಿ. ಕಾರೇ ಕಾಣಿಸ್ತಾ ಇಲ್ಲ. ಅವನಿಗೂ ಗೊತ್ತಿಲ್ಲ. ಫುಲ್ ಕಾರ್ಡಿಯೋ ಮಾಡ್ತಾ ಇದ್ದೀವಿ ಓಡಾಡ್ಕೊಂಡಿಲ್ಲ. ಪಾರ್ಕಿಂಗೇ ಖಾಲಿ ಇದೆ, ಬಟ್ ಕಾರೇ ಕಾಣಿಸ್ತಿಲ್ಲ. ಏನಾಯಿತು ಅಂತ ಅರ್ಥ ಆಗ್ತಿಲ್ಲ ನನಗೆ. ಇನ್ನೊಂದು ಕೆಳಗಡೆ ಬೇಸ್ಮೆಂಟ್ ಇದೆ, ಅಲ್ಲಿಗೆ ಹೋಗ್ಬಿಡ್ತಾ ಕಾರು ಅಂತ. ಹಿಂಗೆ ಏನಾದ್ರು ಹೋದ ಒಳಗೆ ಇಲ್ಲೆಲ್ಲ ಇರಬೇಕು. ಬಾ, ಹಿಂಗೆ ಒಳಗೆ ಬಂದ್ವಿ. ಒಳಗೆ ಬಂದು ಲೆಫ್ಟ್ ತೊಗೊಂಡ್ವಿ ಅಲ್ವಾ? ಲೆಫ್ಟಾ ರೈಟಾ? ಕಾರ್ ನೈ ಮಿಲ್ ರಾ ಭಯ್ಯ. ಹಾಂ, ಅಲ್ಲಿ ಥ್ಯಾಂಕ್ ಯು. ಅಲ್ಲಿದೆ ನಮ್ಮ XUV. ಖಾಲಿ ಇದೆ ಕಾಣಿಸ್ತು. ಫುಲ್ ಇದ್ದಿದ್ರೆ ಬಾಯಿ ಹೊಡ್ಕೊಂಡ್ಬಿಡ್ಬೇಕಿತ್ತು ನಾವು. ಇಲ್ಲೆಲ್ಲ ಕಾರ್ಗಳಿದ್ದಿದ್ರೆ ಸಂಜೆ ನಾನು ಕೂತ್ಕೊಳ್ಳೋ ಅನ್ಬೇಕಿತ್ತು ಅಷ್ಟೇ. ಈಗ ಬಾಯ್, ಗುಡ್ ನೈಟ್. ಗೈಸ್, ನಮ್ಮ CC ಹೊರಟ 2 ಗಂಟೆ ಟೈಮು ಮನೆ ರೀಚ್ ಆಗಿರೋದು ನಾವು. ಈಗ ಮಲಗಿ ಬೆಳಗ್ಗೆ ಎದ್ದು ನಾಳೆ ಒಂದು ಸೂಪರ್ ಕಾರ್ ನೋಡೋಕೆ ಹೋಗ್ತಾ ಇದೀವಿ ಗೈಸ್. ಅಲ್ಟಿಮೇಟ್ ಆಗಿರುತ್ತೆ ನನ್ನ ಪ್ರಕಾರ. ಸೂಪರ್ ಎಕ್ಸೈಟೆಡ್. ಲೆಟ್ಸ್ ಸಿ, ನಾಳೆ ಇರುತ್ತೆ ವ್ಲಾಗ್. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್ನ ಎಂಡ್ ಮಾಡ್ತೀನಿ. ವ್ಲಾಗ್ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ದಿನ ಆದಮೇಲೆ ನೈಟ್ ವ್ಲಾಗ್ನ ಎಂಡ್ ಮಾಡ್ತಿರೋದು ನಾನು. ಸೊ ಸಿ ಇನ್ ದ ನೆಕ್ಸ್ಟ್ ವ್ಲಾಗ್ ಗೈಸ್. ಬಾಯ್. ಆ್ಯಂಡ್ ಟ್ರಿಪ್ದು ಅಪ್ಡೇಟ್ ಆದಷ್ಟು ಬೇಗ ಕೊಡ್ತೀನಿ. ನಾನು ಪ್ಲೇಸ್ನ ಡಿಸೈಡ್ ಮಾಡ್ತಾ ಇದ್ದೀನಿ. ಆಮೇಲೆ ಎಷ್ಟು ಜನ ಕರ್ಕೊಂಡು ಹೋಗ್ಬೋದು ಏನೋ ಅಂತ ನಂಗೆ ಐಡಿಯಾ ಇಲ್ಲ. ಅದೆಲ್ಲ ಇನ್ನೂ ಡಿಸೈಡ್ ನಡೀತಾ ಇದೆ. ನಮ್ಮ ಟೀಮೆಲ್ಲ ಪ್ಲಾನ್ ಮಾಡ್ತಿದ್ದಾರೆ. ಲೆಟ್ಸ್ ಸಿ, ಅದ್ರ ಮೇಲೆ ವಿಲ್ ಡಿಸೈಡ್ ಆ್ಯಂಡ್ ಐ ಲೆಟ್ ಯು ನೋ ದ ಅಪ್ಡೇಟ್. ಆ್ಯಂಡ್ ತುಂಬ ಜನ ಮೆಸೇಜ್ ಆಗ್ತಿದ್ದಾರೆ, ಕಮೆಂಟ್ ಆಗ್ತಿದ್ದಾರೆ, ನಾನು ಬರ್ತೀನಿ ಅಂತ. ಡೋಂಟ್ ವರಿ, ಆದಷ್ಟು ಟ್ರೈ ಮಾಡ್ತೀನಿ. ಎಷ್ಟು ಜನ ಕರ್ಕೊಂಡು ಹೋಗ್ಬೋದು ಏನೋ ಅಂತೆಲ್ಲ ಪ್ಲಾನ್ ಮಾಡೋಕ್ಕೆ. ಸಿ ಯು. ಬಾಯ್. ಲಾಟ್ಸ್ ಆಫ್ ಲವ್.